ಹಲೋ ನಮಸ್ಕಾರ. ನಾನು ನಿಮ್ಮ ಸಿಂಧು ಮಧುಗಿರಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಸಾಟರ್ಡೆ ವ್ಲಾಗು. ಸಾಟರ್ಡೆ ಬಂದು ನಾವು ಔಟ್ಸೈಡ್ ಹೋಗಿದ್ವಿ, ಯಾಕಂದರೆ ನಮ್ಮ ಅಕ್ಕನ ಮಗಳು ಬಂದಿದ್ಲು ಅಂತ ಹೇಳಿ ಎಲ್ಲೂ ಹೋಗಿರಲಿಲ್ಲ. ಶಾಪು ಮನೆ ಅಂತ ಹೇಳಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಒಂದು ಹಿಡನ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಒಂದು 100ಗೆ 20% ಮಾತ್ರ ಗೊತ್ತಿದೆ ಬೆಂಗಳೂರಲ್ಲಿರೋರಿಗೆ. ಬಟ್ 80% ಈ ಪ್ಲೇಸ್ ಯಾರಿಗೂ ಗೊತ್ತೇ ಇಲ್ಲ. ಇದು ಬಂದು ಹೆಸರುಘಟ್ಟ ಹತ್ರ ಇರೋ ಒಂದು ಟೆಂಪಲ್, ಹಿಡನ್ ಪ್ಲೇಸ್ ಅಂತ ಅನ್ಬಹುದು. ನಾನು ಇವಾಗ ಒಂದು ರೋಡ್ ತೋರಿಸ್ದೆ ಅಲ್ವಾ, ಅದು ಸ್ಟ್ರೈಟ್ ಹೋದ್ರೆ ಹೆಸರುಘಟ್ಟ ಬಸ್ ಸ್ಟಾಪು. ಆ ರೈಟ್ ಕ್ರಾಸ್ ಆದ್ರೆ ಅಲ್ಲಿ ಟೆಂಪಲ್ ಬರುತ್ತೆ. ಅಂದ್ರೆ ಸ್ವಲ್ಪ ಮುಂದೆ ಹೋದ್ರೆ ಒಂದು ಕೆರೆ ಬರುತ್ತೆ. ಕೆರೆ ಹತ್ರ ಇರೋದೇ ಒಂದು ಟೆಂಪಲ್, ಅದೇ ಹಿಡನ್ ಪ್ಲೇಸ್. ತುಂಬಾ ಜನ ಗೊತ್ತಿರಲ್ಲ. ಅಂಡ್ ವೆದರ್ ಕೂಡ ನಮ್ಮ ತಕ್ಕನಾಗಿ ಸಪೋರ್ಟ್ ಮಾಡ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ವೆದರ್. ಫೋಟೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅಲ್ಲಿಗೆ ಯಾರಾದ್ರೂ ಹೋಗ್ಬೇಕು ಅಂದ್ರೆ, ಫೋಟೋಶೂಟ್ ಮಾಡಿಸ್ಬೇಕು ಅಂದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬಹುದು. ತುಂಬಾ ಚೆನ್ನಾಗಿದೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ಯಾರೆಲ್ಲ ನೋಡಿಲ್ಲ ಹೋಗಿ. ಅಂಡ್ ನಾವು ಹೋಗಿದ ತಕ್ಷಣ ದೇವರು ಎದುರುಗಡೆನೆ ಇತ್ತು. ದೇವ್ರು ನಮಗೆ ವೆಲ್ಕಮ್ ಮಾಡೋ ತರ ಫೀಲ್ ಆಯಿತು. ಅದೊಂಥರ ತುಂಬಾ ಖುಷಿ ಆಯಿತು. ಪಾಸಿಟಿವ್ ವೈಬ್ ಬಂತು. ಟೆಂಪಲ್ ಬರ್ತಾಲೆ ದೇವ್ರಿಗೆ ದರ್ಶನ ಕೊಟ್ಟು ತುಂಬಾ ಖುಷಿ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ನಾವು ಬಂದಿದ ತಕ್ಷಣ ದೇವ್ರ ಎಂಟ್ರಿ ಕೊಡ್ತಾಲೇನೆ ನನಗೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನ್ನಿಸ್ತು. ಅಲ್ಲಿಂದ ನೆಕ್ಸ್ಟ್ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಬಂದ್ವಿ. ನೋಡಿ ವ್ಯೂ ಪಾಯಿಂಟ್ ಇದೆ, ತುಂಬಾ ಚೆನ್ನಾಗಿದೆ. ಯಾರನ್ನ ಫೋಟೋಶೂಟ್ ಮಾಡಿಸ್ಬೇಕು ಅಂದ್ರೆ ಇದು ಬೆಸ್ಟ್ ಪ್ಲೇಸ್ ಬೆಂಗಳೂರಲ್ಲಿ. ಹೋಗಿ ತುಂಬಾ ಜನ ಫೋಟೋಶೂಟ್ ಯಾರು ಮಾಡ್ಸಿರಲ್ಲ ಅನ್ಸುತ್ತೆ. ಇಲ್ಲಿ ತುಂಬಾ ಜನ ಗೊತ್ತೇ ಇಲ್ಲ ಈ ಪ್ಲೇಸು. ಹೆಸರುಘಟ್ಟ ಹತ್ರ ಈ ತರ ಒಂದು ಪ್ಲೇಸ್ ಇದೆ ಅಂತಾನೆ ಗೊತ್ತಿಲ್ಲ. ಅಂಡ್ ಅಲ್ಲಿ ಯಾರಿಗಾದ್ರೂ ತುಂಬಾ ಬೇಜಾರಾಗಿದ್ರೆ, ಮನ್ಸಿಗೆ ತುಂಬಾ ಬೇಜಾರಾಗಿದ್ರೆ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ತೃಪ್ತಿ ಅನ್ಸುತ್ತೆ. ಅಂಡ್ ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಅದೇ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ. ಕೆರೆ ಏರಿ ಮೇಲಿದೆ ಆ ದೇವಸ್ಥಾನ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಆ ದೇವಸ್ಥಾನದಲ್ಲಿ ಸ್ವಾಮಿಗಳಿಲ್ಲ. ನಾವೇ ಪೂಜೆ ಮಾಡ್ಕೋಬೇಕು, ನಾವೇ ಕಾಯಿ ಹೊಡ್ಕೋಬೇಕು, ನಾವೇ ಪೂಜೆ ಮಾಡ್ಕೊಂಡು ನಾವೇ ಬರ್ಬೇಕು. ಅಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು 4 ಸೈಡ್ಸ್ ಇಂದಾನು ವಿಡಿಯೋ ಶೂಟ್ ಮಾಡಿದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅದ್ರಲ್ಲೂ ನಮ್ಮ ಅಕ್ಕನ ಪಾಪು, ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು. ಯಾಕಂದ್ರೆ ಈ ತರ ನೀರು ಪ್ಲಸ್ ದೇವಸ್ಥಾನ ಎರಡು ಒಂದೇ ಕಡೆ ಸಿಗೋದು ತುಂಬಾ ಅಪರೂಪ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಯಾರೆಲ್ಲ ಗೊತ್ತಿಲ್ಲ. ಈ ನಾನು ಇವಾಗ ಹೇಳಿದ ರೂಟಲ್ಲೇ ಹೋಗಿ ಹೆಸರುಘಟ್ಟ ಮೇನ್ ರೋಡ್, ಹೆಸರುಘಟ್ಟ ಬಸ್ ಸ್ಟಾಪ್ ವರ್ಗೂ ಹೋಗ್ಬೇಡಿ. ಹಿಂದೆ ಸ್ವಲ್ಪ ಹಿಂದೆನೆ ರೈಟ್ ಸೈಡ್ ಒಂದು ರೋಡ್ ಹೋಗುತ್ತೆ. ಆ ರೈಟ್ ಸೈಡ್ಗೆ ಹೋಗೋ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ಹಾರ್ಚ್ ಬರುತ್ತೆ. ಹಾರ್ಚ್ ಹತ್ರನೇ ಸ್ವಲ್ಪ ಅಲ್ಲಿ ಮುಂದೆ ಹೋದ್ರೆ ಅಲ್ಲೇ ಕೆರೆ ಏರಿ ಬರೋದು. ಕೆರೆ ಏರಿ ಟೆಂಪಲ್ 3 ಬರುತ್ತೆ. ಅದು ದುರ್ಗಾದೇವಿ ಟೆಂಪಲ್. ತುಂಬಾ ಚೆನ್ನಾಗಿದೆ. ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ. ಅಂಡ್ ಇಲ್ಲಿ ಮೆಟ್ಲು ಕಾಣಿಸ್ತಿದ್ಯಲ್ಲ, ಫಸ್ಟ್ ಅಲ್ಲಿ ಇಳ್ಕೊಂಡು ಹೋಗ್ಬೋದಾಗಿತ್ತು, ಕಾಲ್ ವಾಶ್ ಮಾಡ್ಕೊಂಡ್ ಬರ್ಬೋದಿತ್ತು. ಇವಾಗ ನೀರ್ ಜಾಸ್ತಿ ಇದೆ ಅಂತ ಹೇಳಿ ಅದು ಲಾಕ್ ಮಾಡಿದ್ದಾರೆ. ಅಂಡ್ ದೇವ್ರ ದರ್ಶನನೂ ಅಷ್ಟೇ ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ತುಂಬಾ ಜನನೂ ಇರ್ಲಿಲ್ಲ, ಸಾಟರ್ಡೆ ಬೇರೆ ಅಲ್ವಾ, ತುಂಬಾ ಜನನೂ ಇರ್ಲಿಲ್ಲ. ತುಂಬಾ ಜನ ಇರ್ಬೇಕಿತ್ತು, ಬಟ್ ಜನ ಅಷ್ಟೊಂದೇನು ಇರ್ಲಿಲ್ಲ. ಯಾಕಂದ್ರೆ ನಾವು ಹೋಗಿದ್ದು ಆಲ್ಮೋಸ್ಟ್ ಒಂದು 12:30 1 o'clock ಹಾಗೆ. ಅದಕ್ಕೆ ಜನ ಕಮ್ಮಿ ಇದ್ರು. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ದರ್ಶನ ನೋಡ್ಬೋದು. ಜನ ಬೇರೆ ಕಮ್ಮಿ ಇದ್ರು ಅಲ್ವಾ, ಕಣ್ ತುಂಬಿಸ್ಕೊಳೋ ಅಷ್ಟು ದರ್ಶನ ಆಯ್ತು. ನೀವು ಹಾಗೆ ಕಣ್ ತುಂಬಿಸ್ಕೊಳ್ಳಿ. ಅಂಡ್ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ, ನನಗೂ ಒಳ್ಳೇದಾಗ್ಲಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ನೋಡಿ ವೆದರ್ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ನನ್ಗಂತೂ ಅಲ್ಲಿ ಬಿಟ್ಟು ಬರೋದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ಫೀಲ್ ಮಾಡ್ತಾ ಇದ್ದೆ ವೆದರ್ನ. ಅಂಡ್ ಆ ವಾಟರ್ ಸೌಂಡ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ವೆದರ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನ್ಗೆ ಅದು ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ ಡೆಡ್ ಎಂಡ್ ಅಲ್ಲಿ ಮೋಡ ಮತ್ತೆ ನೀರು ಎರಡು ಒಂದೇ ಲೆವೆಲ್ ಅಲ್ಲಿ ಇದೆ ಅನ್ನೋ ತರ ಫೀಲ್ ಆಗ್ತಿತ್ತು. ಅದಕ್ಕೆ ಅದಕ್ಕೆ ಒಂದು ಕ್ಲಿಪ್ ಹ್ಯಾಡ್ ಮಾಡ್ಕೊಂಡೆ, ಚೆನ್ನಾಗಿದೆ ಅಂತ ಹೇಳಿ. ಅದಾದ್ಮೇಲೆ ನಾವು ನೆಕ್ಸ್ಟ್ ಹೊರಟಿ ಬರ್ಬೇಕಾದ್ರೆ ನೋಡಿ, ಎಲ್ಲಂದ್ರೆ ಅಲ್ಲೇ ಏನಂದ್ರೆ ಅದೇ ಪೇಪರ್ ಅದೆಲ್ಲ ಎಸಿತಾ ಇದ್ದಾರೆ. ಪ್ಲೀಸ್ ಯೂಸ್ ಡಸ್ಟ್ಬಿನ್. ಏನಕ್ಕೆ ಡಸ್ಟ್ಬಿನ್ ಇಟ್ಟಿರೋದು? ಡಸ್ಟ್ಬಿನ್ ಯೂಸ್ ಮಾಡಲಿ ಅಂತ ಹೇಳಿ ಎಲ್ಲರೂ ಯೂಸ್ ಮಾಡಿ. ಹೋದತ್ರ ಕ್ಲೀನ್ನೆಸ್ ಮೇಂಟೈನ್ ಮಾಡಿ, ತುಂಬ ಯೂಸ್ ಆಗುತ್ತೆ. ನೋಡಿ ಎಲ್ಲಂದ್ರಲ್ಲೇ ಏನಂದ್ರೆ ಅದೇ ಹಾಕಿದ್ದಾರೆ, ಪೇಪರ್ ಎಲ್ಲ ಹಾಕಿದ್ದಾರೆ. ಅಲ್ಲಲ್ಲೇ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಡಸ್ಟ್ಬಿನ್ ಯೂಸ್ ಮಾಡಿ. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ಲಿ ಅಂತಾನೆ ಅಲ್ವಾ ಡಸ್ಟ್ಬಿನ್ ಇಡೋದು. BBMP ಅವರು ಪ್ಲೀಸ್ ಡೋಂಟ್ ಪುಟ್ ಎನಿವೇ
ಡಸ್ಟ್‌ಬಿನ್‌ನ ಯೂಸ್ ಮಾಡಿ. ಅಂಡ್ ನಾವು ಬರ್ಬೇಕಾದ್ರೆ ಅಲ್ಲಿ ಫಿಶಿಂಗ್ ಬೇರೆ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಫಿಶಿಂಗ್ ಮಾಡ್ಬೇಕಾದ್ರೆ. ಅಷ್ಟು ದೊಡ್ಡ ಕೆರೆ ಫಿಶ್ ತುಂಬಾ ಜಾಸ್ತಿನೇ ಸಿಗ್ತವೆ. ಆ ಫಿಶಿಂಗ್ ಮಾಡ್ತಾ ಇದ್ರು. ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೊರಟು ಮತ್ತೆ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಐಸ್ ಕ್ರೀಮು, ಜ್ಯೂಸು, ಯಾಕಂದ್ರೆ ಈ ಸಮ್ಮರಲ್ಲಿ ಕಂಪಲ್ಸರಿ ಐಸ್ ಕ್ರೀಮು, ಜ್ಯೂಸ್ ಕುಡಿದ್ರೆ ತುಂಬಾ ಕೂಲ್ ಆಗಿರುತ್ತೆ ಅಂತ ಹೇಳಿ ಐಸ್ ಕ್ರೀಮು, ಜ್ಯೂಸ್ ಕುಡಿದ್ವಿ. ಐಸ್ ಕ್ರೀಮು ನಮ್ಮ ಮನೆಯವ್ರುನು ನಮ್ಮ ಅಕ್ಕನ ಮಗಳು ಇಬ್ರು ಎತ್ಕೊಂಡ್ರು ಕುಲ್ಫಿನ. ನಾನು ಮಾತ್ರ ವಾಟರ್ ಮೆಲನ್ ಜ್ಯೂಸ್ ಎತ್ಕೊಂಡೆ. ಯಾಕಂದ್ರೆ ನನ್ಗೆ ಐಸ್ ಕ್ರೀಮ್ ಅಷ್ಟು ಇಷ್ಟ ಆಗೋದಿಲ್ಲ. ವಾಟರ್ ಮೆಲನ್ ನನಗೆ ಸಖತ್ ಇಷ್ಟ ಆಗುತ್ತೆ. ಅಂಡ್ ತುಂಬಾ ಚೆನ್ನಾಗೂ ಇರುತ್ತೆ ವಾಟರ್ ಮೆಲನ್ ಜ್ಯೂಸು. ಅಂಡ್ ನಾವ್ ಯಾಕೆ ಪದೇ ಪದೇ ಹೆಸರುಘಟ್ಟ ಕಡೆ ಹೋಗ್ತೀವಿ ಅಂದ್ರೆ ನಮ್ಗೆ ಅದು ಒಂಥರ ಹಳ್ಳಿ ಫೀಲ್ ಕೊಡುತ್ತೆ. ಅಂಡ್ ವಿಲೇಜ್ ಫೀಲ್ ಕೊಡುತ್ತೆ. ಅಂಡ್ ತುಂಬಾ ತೋಟಗಳು, ಮರಗಳು ಎಲ್ಲ ಒಂಥರ ನಾವು ನಮ್ಮೂರ್ಗ್ ಹೋಗಿರೋ ತರ ಫೀಲ್ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಪದೇ ಪದೇ ಹೆಸರುಘಟ್ಟ ಕಡೆ ಹೋಗ್ತಾನೆ ಇರ್ತೀವಿ. ಅಂಡ್ ಅಲ್ಲಿ ಶೂಟಿಂಗ್ ಪ್ಲೇಸಸ್ ತುಂಬಾ ಇದಾವೆ. ಅದು ಹೋದ್ರೆ ಒಂದ್ ವಿಡಿಯೋ ಶೂಟ್ ಮಾಡ್ಬೋದಲ್ಲ ಅನ್ನೋ ಒಂದು ಇದ್ರಿಂದ ಹೋಗ್ತೀವಿ. ಅಂಡ್ ಆ ಕಡೆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ರಾಜಸ್ಥಾನ್ ಕಡೆಯವ್ರು ಇದ್ರೆ, ಇಲ್ಲಿ ಒಂದು ರಾಜಸ್ಥಾನಿ ಹೋಟೆಲ್ ಇದೆ. ತುಂಬಾ ಚೆನ್ನಾಗಿದೆ. ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಒಳಗಡೆ ಯಾವ ತರ ಇರಬಹುದು ನೀವೇ ಗೆಸ್ ಮಾಡಿ. ಯಾರ್ಯಾದ್ರೂ ರಾಜಸ್ಥಾನ್ ಕಡೆಯವರು ಇದ್ರೆ ಒಂದ್ಸಲ ವಿಸಿಟ್ ಮಾಡಿ, ಇಲ್ಲ ನಮ್ಮವರು ವಿಸಿಟ್ ಮಾಡಿ. ಯಾಕಂದ್ರೆ ಊಟನೂ ಚೆನ್ನಾಗಿರುತ್ತೆ ಅಲ್ಲಿ ಅಂತ ಹೇಳಿ ಕೇಳಿದ್ದೀನಿ. ನಾವು ಹೋಗಿಲ್ಲ, ಒಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅಂಡ್ ಅಲ್ಲಿಂದ ಬರ್ಬೇಕಾದ್ರೆ ಒಂದ್ ಅಜ್ಜಿ ಹಲಸಿನ ಮಾಡ್ತಾ ಇದ್ರು. ಪಾಪ ಅಜ್ಜಿ ನೋಡಿ ನನ್ಗೆ ಬೇಜಾರಾಗೋಯ್ತು. ಯಾಕಂದ್ರೆ ನಮ್ಗೇನೆ ಒಂದ್ 10-15 ಫ್ರೀಯಾಗೆ ಕೊಟ್ರು ತಿನ್ನಿ ಅಂತ ಹೇಳಿ, ಮಕ್ಳು ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳಿ. ಯಾರಾನ ಆ ಕಡೆ ಹೋಗ್ತಾ ಇದ್ರೆ ಒಂದ್ಸಲ ಅಲ್ಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.